ಎಲ್ಲಿಂದ ಬಂದೆ ನೀನು, ಎಲ್ಲಿಗೆ ಹೋಗುವೇನು, ನಿನ್ನ ಗಮ್ಯ ಸ್ಥಾನ ಯಾವುದು ನಿನಗೆ ಗೊತ್ತಾ? ಎಲ್ಲಿಂದ ಬಂದೆ ನೀನು, ಇದುವರೆಗೆ ಎಲ್ಲಿದ್ದೇನು, ನಿನ್ನ ಜೀವಿತ ಚರಿತ್ರೆ ಭೂಮಿಗೆ ಬರುವ ಮೊದಲು ನೀನು ತಾಯಿಯ ಗರ್ಭದಲ್ಲಿರುವೆ, ತಾಯಿಯ ಗರ್ಭದ ಮೊದಲು ತಂದೆಯ ಗರ್ಭದಲ್ಲಿರುವೆ. ಭೂಮಿಗೆ ಬರುವ ಮೊದಲು ನೀನು ತಾಯಿಯ ಗರ್ಭದಲ್ಲಿರುವೆ, ತಾಯಿಯ ಗರ್ಭದ ಮೊದಲು ತಂದೆಯ ಗರ್ಭದಲ್ಲಿರುವೆ. ಜೀವಕಣವೇ ಶುಕ್ರ ಕಣವಾಗಿ ಆ ದೇವರ ಗರ್ಭದಲ್ಲಿದ್ದರೆ, ಅಂಡವಾಗಿ ಪಿಂಡವಾಗಿ ಜನಿಸಿ ಬಂದೆ ಭೂಮಿಗೆ. ಪಿತೃಗಳ ಗರ್ಭಗಳನ್ನು ದಾಟಿಕೊಂಡು ಬಂದೆ ಭೂಮಿಗೆ. ಎಲ್ಲಿಂದ ಬಂದೆ ನೀನು, ಎಲ್ಲಿಗೆ ಹೋಗುವೇನು, ನಿನ್ನ ಗಮ್ಯ ಸ್ಥಾನ ಯಾವುದು ನಿನಗೆ ಗೊತ್ತಾ? ಎಲ್ಲಿಂದ ಬಂದೆ ನೀನು, ಎಲ್ಲಿಗೆ ಹೋಗುವೇನು, ನಿನ್ನ ಗಮ್ಯ ಸ್ಥಾನ ಯಾವುದು ಗೊತ್ತಾ? ಮೊದಲ ಮನುಷ್ಯನನ್ನು ದೇವರು ನೆಲದ ಮಣ್ಣಿನಿಂದ ರೂಪಿಸಿ, ಆತನ ಮೂಗಿನಲ್ಲಿ ದೇವರು ಜೀವ ಶ್ವಾಸವ ಊದಿದನು. ಮೊದಲ ಮನುಷ್ಯನನ್ನು ದೇವರು ನೆಲದ ಮಣ್ಣಿನಿಂದ ರೂಪಿಸಿ, ಆತನ ಮೂಗಿನಲ್ಲಿ ದೇವರು ಜೀವ ಶ್ವಾಸವ ಊದಿದನು. ಆ ಶ್ವಾಸವೇ ಆತ್ಮವಾಗಿ ಆ ದೇವರ ಗರ್ಭದಲ್ಲಿದ್ದರೆ, ಅಂಡವಾಗಿ ಪಿಂಡವಾಗಿ ಜನಿಸಿ ಬಂದೆ ಭೂಮಿಗೆ. ಪಿತೃಗಳ ಗರ್ಭಗಳನ್ನು ದಾಟಿಕೊಂಡು ಬಂದೆ ಭೂಮಿಗೆ. ತಲತಲಾಂತರಗಳಿಂದಲೂ ದೇವರ ಗರ್ಭದಲ್ಲಿ ಆತ್ಮಗಳಿಂದ ನಮ್ಮೆಲ್ಲರನ್ನು ಮೊದಲು ಮನುಷ್ಯನು ಆದಾಮನ ಗರ್ಭದೊಳಗಿಂದ ಕಳಿಸಿದನು. ಮತ್ತೆ ನಾವು ತಿರುಗಿ ದೇವರ ಬಳಿಗೆ ಹೋಗುವವರಾಗಿದ್ದೇವೆ. ಆತನೇ ದೇವರು, ಆತನೇ ಸೃಷ್ಟಿಕರ್ತನು, ಆತನೇ ನಮ್ಮೆಲ್ಲರ ತಂದೆ. ನಾವೆಲ್ಲರೂ ಆ ಸರ್ವೇಶ್ವರನ ಮಕ್ಕಳು. ಇದೇ ಮನುಷ್ಯನ ಜೀವಿತ ಚರಿತ್ರೆ. ಎಲ್ಲಿಂದ ಬಂದೆ ನೀನು, ಎಲ್ಲಿಗೆ ಹೋಗುವೇನು, ನಿನ್ನ ಗಮ್ಯ ಸ್ಥಾನ ಯಾವುದು ನಿನಗೆ ಗೊತ್ತಾ? ಎಲ್ಲಿಂದ ಬಂದೆ ನೀನು, ಅಲ್ಲಿಗೆ ಹೋಗುವೇನು, ನಿನ್ನ ಗಮ್ಯ ಸ್ಥಾನ ಪರಲೋಕ ಗೊತ್ತಾ?